संस्कृतकक्षां स्वागतम्। अहं गणपति हेगडे, संस्कृत अध्यापकः, हिमांशुज्योतिकलापीठ मल्लेश्वरम्। अद्य अहं तृतीयभाषा संस्कृतम् अष्टमकक्षायाः तृतीयभाषा संस्कृतं चतुर्थपाठः नामपदम् इति पाठं बोधयामि। 8ನೇ ತರಗತಿ ಥರ್ಡ್ ಲ್ಯಾಂಗ್ವೇಜ್ ಸಂಸ್ಕೃತ 4ನೇ ಅಧ್ಯಾಯ ನಾಮಪದಂ ಅಂತ ಆ ಪಾಠವನ್ನು ನಾನು ಇವತ್ತು ಬೋಧಿಸಲಿದ್ದೇನೆ. ಚತುರ್ಥ ಪಾಠ ನಾಮಪದಂ. 4ನೇ ಪಾಠ ನಾಮಪದಂ. ನಾಮಪದಂ ಅಂದರೆ ನೌನ್ ಅಂತ ಅರ್ಥ. ಯತ್ ಪದಂ ನಾಮ ಸೂಚಯತಿ ತತ್ಪದಂ ನಾಮಪದಂ ಅಂತ. ಅಂದರೆ ಹೆಸರನ್ನು ಸೂಚಿಸುವ ಪದಕ್ಕೆ ನಾಮಪದ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ನೌನ್ ಅಂತ ಕರಿತೀವಿ. ಅದು ಮನುಷ್ಯರ ಹೆಸರಿರ್ಬೋದು, ಪ್ರಾಣಿ ಪಕ್ಷಿಗಳ ಹೆಸರಿರ್ಬೋದು, ಯಾವುದೇ ವಸ್ತುವಿನ ಹೆಸರಿರ್ಬೋದು, ಯಾವುದೇ ಇರ್ಬೋದು. ನಾಮಪದಂ ಅಂದರೆ ನೌನ್ ಅಂತ. ಅರ್ಥಯುತೇನ ಅಕ್ಷರ ಸಮೂಹೇನ ಪದಾನಿ ಜಾಯಂತೆ. ಅರ್ಥಯುತೇನ ಅಂದರೆ ಅರ್ಥವತ್ತಾದ, ಅಂದರೆ ಮೀನಿಂಗ್ಫುಲ್ ಆಗಿರುವಂತಹ ಅಕ್ಷರ ಸಮೂಹೇನ, ಅಕ್ಷರಗಳ ಸಮೂಹದಿಂದ ಪದಾನಿ ಜಾಯಂತೆ, ಪದಗಳು ಹುಟ್ಟುತ್ತವೆ. ಅಂದರೆ ಪದಗಳ ರಚನೆ ಆಗುತ್ತೆ. ಒಂದು ಪದ ಆಗಬೇಕು ಅಂದರೆ ಅರ್ಥಯುತವಾದಂತಹ ಅಕ್ಷರಗಳ ಸಮೂಹ ಇರಬೇಕು. ಗ್ರೂಪ್ ಆಫ್ ಲೆಟರ್ಸ್, ಅದು ಮೀನಿಂಗ್ಫುಲ್ ಆಗಿರಬೇಕು. ಅದನ್ನು ನಾವು ಪದಾನಿ, ಪದಗಳು ಅಂತ ಕರಿತೀವಿ. ಪದಂ ಅಂದರೆ ಏಕವಚನ, ಪದಾನಿ ಬಹುವಚನ. ಪದಾನಿ ಕಸ್ಯಚಿತ್ ವಸ್ತುನಃ ಜೀವಿನಃ ಗುಣವಿಶೇಷಸ್ಯ ವಾ ಅಭಿಧಾನಂ ಕುರ್ವಂತಿ. ಪದಗಳು ಕಸ್ಯಚಿತ್ ವಸ್ತುನಃ ಅಂದರೆ ಯಾವುದಾದ್ರೂ ವಸ್ತುವಿನ ಹೆಸರಿರ್ಬೋದು, ಜೀವಿನಃ ಜೀವಿಗಳ ಹೆಸರಿರ್ಬೋದು, ಪ್ರಾಣಿ ಪಕ್ಷಿಗಳ ಹೆಸರಿರ್ಬೋದು, ಗುಣವಿಶೇಷಸ್ಯವ ಅಥವಾ ವಿಶೇಷ ಗುಣದ ಹೆಸರಿರ್ಬೋದು, ಅಭಿಧಾನಂ ಕುರ್ವಂತಿ ಅದರ ಹೆಸರನ್ನು ಹೇಳುತ್ತವೆ. ಅದಕ್ಕೆ ಹೆಸರನ್ನು ಹೇಳುತ್ತೆ, ಅಂದರೆ ವಸ್ತುವಿನ ಹೆಸರನ್ನು ಹೇಳುತ್ತೆ, ಅಥವಾ ಜೀವಿಗಳ ಹೆಸರನ್ನು ಹೇಳುತ್ತೆ, ಅಥವಾ ವಿಶೇಷ ಗುಣದ ಹೆಸರನ್ನು ಅದು ಹೇಳುತ್ತವೆ. ಅತಃ ತಾನಿ ನಾಮಪದಾನಿ ಇತಿ ಉಚ್ಯಂತೆ. ಆದ್ದರಿಂದ ಅವುಗಳನ್ನು ನಾಮಪದಗಳು ಎಂದು ಕರೆಯಲ್ಪಡುತ್ತವೆ. ಅವುಗಳು ನಾಮಪದಗಳು ಎಂದು ಕರೆಯಲ್ಪಡುತ್ತವೆ. ಇತಿ ಪ್ಲಸ್ ಉಚ್ಯಂತೆ ಅಂತ ಇಲ್ಲಿ ಎಣ್ಣು ಸಂಧಿ ಇದೆ. ನಾಮಪದಾನಿ ಏವ ಭಾಷಾಯಾಹ ಮೂಲಭೂತಾನಿ ಪ್ರಮುಖಾನಿ ಘಟಕಾನಿ. ನಾಮಪದಗಳೇ ಒಂದು ಭಾಷೆಯ ಮೂಲಭೂತ ಪ್ರಮುಖವಾದ ಘಟಕಗಳು. ಅಂದರೆ ನಾಮಪದ ಅನ್ನೋದು ಲ್ಯಾಂಗ್ವೇಜಲ್ಲಿ ತುಂಬ ಇಂಪಾರ್ಟೆಂಟು. ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ಅಲ್ಲಿ ನೌನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಸಂಸ್ಕೃತ ಇರಲಿ, ಯಾವುದೇ ಭಾಷೆ ಇದ್ದರೂ ಕೂಡ. ಭಾಷಾ ಅಧ್ಯಯನಸ್ಯ ಆದೌ ನಾಮಪದಾನಿ ಜ್ಞಾತವ್ಯಾನಿ. ಭಾಷೆಯ ಅಧ್ಯಯನ ಅಂದರೆ ಭಾಷೆಯನ್ನು, ಲ್ಯಾಂಗ್ವೇಜನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾಮಪದಾನಿ ಸ್ಟಾರ್ಟಿಂಗಲ್ಲೇ ನಾವು ನಾಮಪದಗಳನ್ನು ಜ್ಞಾತವ್ಯಾನಿ ಕಲ್ತ್ಕೊಳ್ಬೇಕು, ತಿಳ್ಕೊಳ್ಬೇಕು. ಇತಿ ದಿಯಾ ಎಂಬ ಉದ್ದೇಶದಿಂದ ತೇಷಾಂ ಲಘು ಪರಿಚಯ ಅತ್ರ ಪ್ರದತ್ತಃ. ಅದನ್ನು ಭಾಷೆಯನ್ನು ಅಧ್ಯಯನ ಮಾಡುವಾಗ ಸ್ಟಾರ್ಟಿಂಗಲ್ಲೇ ನಾವು ನಾಮಪದಗಳನ್ನು ತಿಳ್ಕೊಂಡಿರಬೇಕು ಅನ್ನೋ ದೃಷ್ಟಿಯಿಂದ ಅವುಗಳ ಕಿರು ಪರಿಚಯ, ಲಘು ಪರಿಚಯ ಅಂದರೆ ಶಾರ್ಟಾಗಿ ಅವುಗಳ ಪರಿಚಯವನ್ನು ಇಲ್ಲಿ ಕೊಡಲಾಗಿದೆ. ನಾಮಬೋಧಕಾನಿ ಪದಾನಿ ನಾಮಪದಾನಿ. ಹೆಸರನ್ನು ಸೂಚಿಸುವಂತಹ ಪದಗಳೇ ನಾಮಪದಗಳು. ಸಂಸ್ಕೃತೆ ದ್ವಿವಚನಮಪಿ ವರ್ತತೆ. ಸಂಸ್ಕೃತದಲ್ಲಿ ದ್ವಿವಚನವೂ ಕೂಡ ಇದೆ ಅಂತ. ಅಂದರೆ 3 ವಚನ ಸಂಸ್ಕೃತದಲ್ಲಿ, ಏಕವಚನ, ದ್ವಿವಚನಂ, ಬಹುವಚನಂ. ಅತಃ ನಾಮಪದಾನಿ ತ್ರಿಷು ವಚನೇಷು ಸಪ್ತಸು ವಿಭಕ್ತಿಷು ಚ ಭವಂತಿ. ಅತಃ ಅಂದರೆ ಆದ್ದರಿಂದ ನಾಮಪದಗಳು ತ್ರಿಷು ವಚನೇಷು ಅಂದರೆ 3 ವಚನಗಳಲ್ಲಿ, ಸಪ್ತಸು ವಿಭಕ್ತಿಷು 7 ವಿಭಕ್ತಿಗಳಲ್ಲಿ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತ 7 ವಿಭಕ್ತಿಗಳಲ್ಲಿ ಇರುತ್ತವೆ ಅಂತ. ನಮ್ಮ ನಾಮಪದ ಲಿಂಗ ಇದು ವಿಭಕ್ತಿಗನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಅದು ಹೇಗೆ ಅಂತ ಮುಂದೆ ನೋಡೋಣ. ಏತಾನಿ ತ್ರಿಷು ಲಿಂಗೇಶು. ಇವು 3 ಲಿಂಗಗಳಲ್ಲಿ ಪುನಃ ವಿಭಕ್ತಾನಿ, ಪುನಃ ಡಿವೈಡ್ ಆಗಿದೆ. ಅಂದರೆ 3 ಲಿಂಗಗಳಿವೆ ಅಂತ ಸಂಸ್ಕೃತದಲ್ಲಿ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಆ 3 ಲಿಂಗಗಳಲ್ಲಿ ಎಲ್ಲ ಬೇರೆ ಬೇರೆ 7 ವಿಭಕ್ತಿಗಳಲ್ಲಿ ಇದು ಬೇರೆ ಬೇರೆ ಫಾರ್ಮನ್ನು, ರೂಪವನ್ನು ಹೊಂದಿರುತ್ತೆ ಅಂತ ನಾಮಪದಗಳು. ನಾಮಪದಾನಾಂ ಮೂಲ ರೂಪಂ ಪ್ರಾತಿಪದಿಕಂ ಇತಿ ಕಥ್ಯತೆ. ನಾಮಪದಗಳ ಮೂಲ ರೂಪಕ್ಕೆ ಅಂದರೆ ಒರಿಜಿನಲ್ ಫಾರ್ಮ್ ಆಫ್ ನೌನ್, ಅದನ್ನು ಪ್ರಾತಿಪದಿಕ ಅಂತ ಕರಿತೀವಿ.
ಇವಾಗ ವರ್ಬ್ರೂಟನ್ನು ಧಾತು ಅಂತ ಹೇಳ್ತೀವಲ್ವ, ಅದೇ ಥರ ನಾಮಪದದ ಮೂಲ ರೂಪವನ್ನು ಪ್ರಾತಿಪದಿಕ ಅಂತ ಅನ್ನೋ ಹೆಸರಿನಿಂದ ಕರೆಯಲ್ಪಡುತ್ತೆ. ಯಥಾ ಫಾರ್ ಎಕ್ಸಾಂಪಲ್ ರಾಮಃ ಇತ್ಯಸ್ಯ, ರಾಮಃ ಎಂಬುದರ ಪ್ರಾತಿಪದಿಕ ಏನು ಅಂದರೆ ರಾಮ. ರವಿಹಿ ಇದರ ಇತ್ಯಸ್ಯ ಎಂಬುದರ ಪ್ರಾತಿಪದಿಕ ರವಿ, ಅಂದರೆ ರವಿ ಶಬ್ದ ಅದು ಮೂಲ. ರಾಮಃ ರವಿಹಿ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ ರೂಪ. ಪಿತಾ ಇತ್ಯಸ್ಯ ಪಿತೃ ಚೇತ್ಯಾದೀನಿ ಪ್ರಾತಿಪದಿಕಾನಿ, ಅಂದರೆ ಪಿತಾ ಅಂದರೆ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಪಿತಾ ಅಂತ ಬರುತ್ತೆ. ಅದರ ಮೂಲ ರೂಪ ಪಿತೃ ಅಂತ, ಪಿತೃ ಶಬ್ದ ಅದು. ಆ ಮೂಲ ರೂಪವನ್ನು ವಿಭಕ್ತಿ ಬೇರೆ ಬೇರೆ ಪ್ರತ್ಯಯವನ್ನು ಆ್ಯಡ್ ಮಾಡ್ತೀವಲ್ವ, ಅದು ಆ್ಯಡ್ ಮಾಡದೇ ಇರುವಾಗ ಅದರ ಮೂಲ ರೂಪ ಒರಿಜಿನಲ್ ಫಾರ್ಮ್ ಇರುತ್ತಲ್ವ, ಅದೇ ಪ್ರಾತಿಪದಿಕ ಅಂತ. ಪ್ರಾತಿಪದಿಕಾನಿ ಪ್ರತ್ಯೇಕಂ ಪ್ರಾತಿಪದಿಕಸ್ಯ ವಿಭಕ್ತ್ಯನುಸಾರೇಣ ವಚನಾನುಸಾರೇಣ ಚ ವಿಭಿನ್ನ ರೂಪಾಣಿ ಭವಂತಿ. ಪ್ರತ್ಯೇಕ ಪ್ರಾತಿಪದಿಕ ಅಂದರೆ ಇವಾಗ ರಾಮ ರವಿ ಪಿತೃ ಅಂತೆಲ್ಲ ಹೇಳಿದೀವಲ್ವ, ಆ ಪ್ರಾತಿಪದಿಕಕ್ಕೆ ವಿಭಕ್ತಿಗನುಗುಣವಾಗಿ ವಚನಕ್ಕನುಗುಣವಾಗಿ ವಿಭಿನ್ನ ರೂಪಾಣಿ ಭವಂತಿ, ಬೇರೆ ಬೇರೆ ರೂಪಗಳಿರುತ್ತೆ. ಅದನ್ನೇ ಇಲ್ಲಿ ಕೆಳಗಡೆ ಟೇಬಲ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದರೆ 3 ಲಿಂಗಗಳಲ್ಲಿ 3 ವಚನಗಳಲ್ಲಿ 7 ಲಿಂಗಗಳಲ್ಲಿ ಹೇಗೆ ಅದು ಬೇರೆ ಬೇರೆ ರೂಪವನ್ನು ಹೊಂದುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ತಥೈವ ಹಾಗೆಯೇ ಪ್ರಾತಿಪದಿಕಸ್ಯ ಅಂತ್ಯೆ ಯತ್ ಅಕ್ಷರಂ ಭವತಿ ತದ್ ಅಂತತ್ವೇನ ತಸ್ಯ ಪದಸ್ಯ ವ್ಯವಹಾರ ಕ್ರಿಯತೆ. ಹಾಗೆ ಪ್ರಾತಿಪದಿಕಸ್ಯ ಅಂತ್ಯೆ, ಇವ ರಾಮ ಅಂತ ಇದೆಯಲ್ವಾ, ಅಂತ್ಯದಲ್ಲಿ ಅಕಾರ ಇದೆ. ಸೊ ಅಕಾರ ಅಂತ ಪುಲ್ಲಿಂಗ ಅಂತ ಹೇಳ್ತೀವಿ. ಅಂತ್ಯ ಯತ್ ಅಕ್ಷರಂ ಭವತಿ, ಯಾವ ಅಕ್ಷರ ಇದೆಯೋ ತತ್ ಅಂತತ್ವೇನ, ಆ ಅಂತ ಅಂತ ಕರಿತೀವಿ. ಈಗ ರಾಮ ಅಂದರೆ ಅಕಾರ ಅಂತ, ಸೀತಾ ಅಂದರೆ ಆಕಾರ ಅಂತ, ಕವಿ ಅಂದರೆ ಇಕಾರ ಅಂತ. ಎಂಡಲ್ಲಿ ಯಾವ ಅಕ್ಷರ ಇದೆಯೋ ಆ ಅಂತ ಅಂತ ಕರಿತೀವಿ. ತಸ್ಯ ಪದಸ್ಯ ವ್ಯವಹಾರ ಕ್ರಿಯತೆ, ಆ ಪದವನ್ನು ವ್ಯವಹರಿಸ್ತೀವಿ. ಫಾರ್ ಎಕ್ಸಾಂಪಲ್ ಯಥಾ ರಾಮ ಇತ್ಯೇತತ್ ಅಕಾರಾಂತಂ ಪದಂ, ರವಿ ಇತ್ಯೇತತ್, ರವಿ ಎಂಬುದು ಇಕಾರಾಂತ ಶಬ್ದ, ಯಾಕಂದರೆ ಎಂಡಲ್ಲಿ ಇ ಇದೆ. ರಾಮ ಹೇಳುವಲ್ಲಿ ಎಂಡಲ್ಲಿ ಅ ಇದೆ. ಮ ಅಂದರೆ ಮ ಪ್ಲಸ್ ಆತನೇ. ಇಕಾರಾಂತಂ ಪದಂ ಇತ್ಯಾದೀನಿ ಕಾನಿಚನ ಉದಾಹರಣಾನಿ ದಿಗ್ಮಾತ್ರಾಣಿ ಇಹ ದರ್ಶಿತಾನಿ. ಕೆಲವು ಎಕ್ಸಾಂಪಲ್ಸನ್ನು ಇಲ್ಲಿ ದಿಕ್ಸೂಚಿಯಾಗಿ ಕೊಟ್ಟಿದ್ದಾರೆ. ಅಂದರೆ ತುಂಬ ಶಬ್ದಗಳಿವೆ ಸಂಸ್ಕೃತದಲ್ಲಿ, ಕೆಲವನ್ನು ಮಾತ್ರ ಇಲ್ಲಿ ನಿಮಗೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದನ್ನು ಕೆಲವನ್ನು ಮಾತ್ರ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಅಕಾರಾಂತಹ ಪುಂಲಿಂಗ ರಾಮ ಶಬ್ದ. ನೋಡಿ ಇಲ್ಲಿ ರಾಮ ಹೇಳುವಲ್ಲಿ ಅಕಾರ ಅಂತ ಇದೆ ಎಂಡಲ್ಲಿ, ಅದಕ್ಕೆ ಅಕಾರ ಅಂತ ಎಂಡ್ ವಿತ್ ಅಕಾರ. ರಾಮ ಹೇಳುವಲ್ಲಿ ಅಕಾರ ಇದೆಯಲ್ವಾ ಎಂಡಲ್ಲಿ, ಅದಕ್ಕೆ ಅಕಾರ ಅಂತ ಹೇಳ್ತೀವಿ. ಪುಲ್ಲಿಂಗ ಇದು ರಾಮ ಶಬ್ದ. ಇವು 3 ಲಿಂಗ ಇದೆ ಅಂತ ನಾನು ಹೇಳಿದ್ನಲ್ವಾ, ಈ ರಾಮ ಶಬ್ದ ಪುಲ್ಲಿಂಗಕ್ಕೆ ಸೇರುತ್ತೆ, ಅದಕ್ಕೆ ಪುಲ್ಲಿಂಗ ಅಂತ ಇದೆ. ಅದು ಎಲ್ಲಿ ವಿಭಕ್ತಿ ಕೊಟ್ಟಿದ್ದಾರೆ ಈ ಫಸ್ಟ್ ಕಾಲಮಲ್ಲಿ, ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ 7 ವಿಭಕ್ತಿ. ಇಲ್ಲಿ ಈ ಕಡೆ ಏಕವಚನಂ ದ್ವಿವಚನಂ ಬಹುವಚನಂ 3 ವಚನ ಇದೆ ಸಂಸ್ಕೃತದಲ್ಲಿ. ಇಂಗ್ಲೀಷಲ್ಲಿ ಸಿಂಗ್ಯುಲರ್ ಪ್ಲೂರಲ್ 2 ವಚನ ಇರೋದು. ಆಮೇಲೆ ಈ ಕಡೆ ಅರ್ಥವನ್ನು ಕೊಟ್ಟಿದ್ದಾರೆ, ರಾಮ ಶಬ್ದಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಬೇರೆದನ್ನು ನೀವು ಇದೇ ಥರ ವಿಭಕ್ತಿ ಪ್ರತ್ಯಯವನ್ನು ಮೀನಿಂಗನ್ನು ಸೇರಿಸಿ ಅರ್ಥ ಮಾಡ್ಕೊಳ್ಬೇಕು. ಪ್ರಥಮ ವಿಭಕ್ತಿ ರಾಮಃ ರಾಮೌ ರಾಮಾಹ. ನೋಡಿ ರಾಮ ಪ್ರಥಮ ವಿಭಕ್ತಿ ಅಂದ್ಕೊಳ್ಳೆ ಊ ಅನ್ನು ಸೇರಿಸಬೇಕು ಮೀನಿಂಗಲ್ಲಿ. ರಾಮನು ಅಂತ ಅರ್ಥ ಆಗುತ್ತೆ. ರಾಮ ಇಂಗ್ಲೀಷಲ್ಲೂ ಇದೆ. ರಾಮಃ ಅಂದರೆ ರಾಮನು, ರಾಮವು ಅಂದರೆ ರಾಮಂದಿರ್ ಇಬ್ಬರು ಅಂತ, ರಾಮಃ ಅಂದರೆ ರಾಮಂದಿರು ಅಂದರೆ ಇಬ್ಬರಿಗಿಂತ ಜಾಸ್ತಿ ಇದ್ದರೆ ಬಹುವಚನ, ಒಬ್ಬರೇ ಇದ್ದರೆ ಏಕವಚನ, ಇಬ್ಬರಿದ್ದರೆ ದ್ವಿವಚನ. ಅದೇ ಥರ ದ್ವಿತೀಯ ವಿಭಕ್ತಿ ಅನ್ನು ಅಂತ ಸೇರಿಸಬೇಕು. ರಾಮಂ ರಾಮಂ ಅಂದರೆ ರಾಮನನ್ನು ಅಂತ ಅರ್ಥ, ತೂ ರಾಮ. ರಾಮವು ಅಂದರೆ ಇಬ್ಬರು ರಾಮಂದಿರನ್ನು, ರಾಮನ್ ಅಂದರೆ ರಾಮಂದಿರನ್ನು ಅಂತ, ಅಂದರೆ ಇಬ್ಬರಿಗಿಂತ ಜಾಸ್ತಿ ಇದ್ದಾಗ. ತೃತೀಯ ವಿಭಕ್ತಿ ರಾಮೇಣ, ರಾಮನಿಂದ ಅಂತ, ಬೈ ರಾಮ ಅಥವಾ ವಿತ್ ರಾಮ ಅಂತ. ರಾಮೇಣ ರಾಮಾಭ್ಯಾಮ್ ಅಂದರೆ ಇಬ್ಬರು ರಾಮರಿಂದ, ರಾಮಹಿ ಅಂದರೆ ರಾಮಂದಿರಿಂದ, ಇಬ್ಬರಿಗಿಂತ ಜಾಸ್ತಿ ಇದ್ದಾಗ. ಚತುರ್ಥಿ ಭಕ್ತಿ ರಾಮಾಯ ರಾಮನಿಗೆ, ನೋಡಿ ಗೆ. ರಾಮಾಭ್ಯಾಮ್ ಇಬ್ಬರು ರಾಮಂದಿರಿಗೆ, ರಾಮೇಭ್ಯ ಅಂದರೆ ಹಲವಾರು ರಾಮಂದಿರಿಗೆ, ರಾಮನಿಗೆ ಫಾರ್ ರಾಮ ಇಂಗ್ಲೀಷಲ್ಲಿ. ಪಂಚಮಿ ಭಕ್ತಿ ರಾಮಾತ್ ದೆಸೆಯಿಂದ, ರಾಮನ ದೆಸೆಯಿಂದ ಅಂತ ಅರ್ಥ ಮಾಡಬೇಕು. ರಾಮಾಭ್ಯಾಮ್ ಅಂದರೆ ಇಬ್ಬರು ರಾಮಂದಿರ ದೆಸೆಯಿಂದ, ರಾಮೇಭ್ಯ ಅಂದರೆ ರಾಮರೆಲ್ಲರ ದೆಸೆಯಿಂದ. ರಾಮಸ್ಯ ಅಂದರೆ ಅವಿಭಕ್ತಿ ಪ್ರತ್ಯಯ, ರಾಮ ಅಂತ ಅರ್ಥ ಮಾಡಬೇಕು. ರಾಮಯೋಹೋ ಅಂದರೆ ಇಬ್ಬರು ರಾಮಂದಿರ, ರಾಮಾಯಣ ಅಂದರೆ ರಾಮಂದಿರ ಎಲ್ಲರ.
ಆಫ್ ರಾಮ, ಇಂಗ್ಲೀಷಲ್ಲಿ ಆಫ್ ಬಂದಾಗ ಸಂಸ್ಕೃತದಲ್ಲಿ ಷಷ್ಠಿ ಭಕ್ತಿ ಬರುತ್ತೆ. ಸಪ್ತಮಿ ರಾಮೇ, ರಾಮನಲ್ಲಿ, ಅಲ್ಲಿ ಸೇರಿಸ್ಬೇಕು, ಇನ್ ಆರ್ ಆನ್ ರಾಮ. ರಾಮಯೋಹೋ ಅಂದರೆ ಅಲ್ಲ, ರಾಮರಿಬ್ಬರಲ್ಲಿ ಅಂತ. ರಾಮೇಶು ಅಂದರೆ ಎಲ್ಲ ರಾಮಂದಿರಲ್ಲಿ ಅಂತ. ಸೊ ಸಪ್ತಮಿ ಭಕ್ತಿ ಅಂದ್ಕೂಳೆ ಅಲ್ಲಿ ಅಂತ ಸೇರಿಸಿ ಅರ್ಥವನ್ನು ತಿಳ್ಕೊಳ್ಬೇಕು. ಸಂಬೋಧನ ಪ್ರಥಮ ಅಂದರೆ ಪ್ರಥಮದ ವಿಭಕ್ತಿಯಲ್ಲೇ ಸಬ್ ಡಿವಿಷನ್, ಇದು ಸಪರೇಟ್ ವಿಭಕ್ತಿ ಅಂತ ಕನ್ಸಿಡರ್ ಮಾಡಬಾರ್ದು. ಹೇ ರಾಮ ಅಂದರೆ ದೂರದಲ್ಲಿರುವಾಗ ಸಂಬೋಧನಾ ವಿಭಕ್ತಿ ಯೂಸ್ ಮಾಡ್ತೀವಿ. ಯಾರನ್ನಾದರೂ ಕರಿಬೇಕು ಅಂದಾಗ ಓ ರಾಮ ಕಮಿಯರ್ ಹತ್ರ ಆಗಚ್ಚತು ಅಂತ ಹೇಳ್ತೀವಿ. ಹೇ ರಾಮೋ, ಹೇ ಇಬ್ಬರು ರಾಮಂದಿರೇ, ರಾಮಂದಿರಿಬ್ಬರೇ. ಹೇ ರಾಮ, ಹೇ ರಾಮಂದಿರೇ, ಎಲೈ ರಾಮನೇ, ಅಥವಾ ಓ ರಾಮ, ಹೇ ರಾಮ, ಈ ಥರ ಬರುತ್ತೆ. ಅದು ದೂರದಲ್ಲಿರುವಾಗ ಕರೆಯೋದು. ಇವಾಗ ಒಂದ್ಸಲ ಫುಲ್ ಟೇಬಲನ್ನು ನಾನು ಹೇಳ್ತೀನಿ. ಅಕಾರಾಂತಹ ಪುಲ್ಲಿಂಗ ರಾಮ ಶಬ್ದ. ರಾಮ ರಾಮೌ ರಾಮಾಹ, ರಾಮಂ ರಾಮೌ ರಾಮಾನ್, ರಾಮೇಣ ರಾಮಾಭ್ಯಾಂ ರಾಮೈಃ, ರಾಮಾಯ ರಾಮಾಭ್ಯಾಂ ರಾಮೇಭ್ಯಃ, ರಾಮಾತ್ ರಾಮಾಭ್ಯಾಂ ರಾಮೇಭ್ಯಃ, ರಾಮಸ್ಯ ರಾಮಯೋಃ ರಾಮಾಣಾಂ, ರಾಮೇ ರಾಮಯೋಃ ರಾಮೇಷು. ಹೇ ರಾಮ, ಹೇ ರಾಮೌ, ಹೇ ರಾಮಾಹ. ವಿಭಕ್ತಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಪ್ರಥಮ. ಈ ರೀತಿ ಇದನ್ನು ಹೇಳಿ 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಅದು ನೆನಪಿರುತ್ತೆ. ಇದನ್ನು ಯಾವತ್ತೂ ಮರಿಬಾರ್ದು, ಯಾಕೆಂದರೆ ಸೆಂಟೆನ್ಸ್ ಫಾರ್ಮೇಷನಿಗೆಲ್ಲ ಅದು ಬೇಕೇ ಬೇಕು. ಏವಂ ಏವ ಅನ್ಯೇ ಸೋಮ, ಭೀಮ, ಶುಕ, ಗಜ, ವೃಕ್ಷ, ಗೋವಿಂದಾದಯ ಅಕಾರಾಂತಹ ಪುಲ್ಲಿಂಗ ಶಬ್ದಾ ಜ್ಞೇಯಾ. ಅಂದರೆ ನೀವು ರಾಮ ಶಬ್ದವನ್ನು ಕಲ್ತ್ಕೊಂಡ್ರೆ ಅದೇ ರೀತಿ ಬೇರೆ ಶಬ್ದ ಸೋಮಃ ಅಂತ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಸೋಮಃ ಸೋಮೌ ಸೋಮಾಹ ಅಂತ ಆಗುತ್ತೆ. ಭೀಮಃ ಅಂತ ಕೊಟ್ಟರೆ ಭೀಮಃ ಭೀಮೌ ಭೀಮಃ, ಶುಕಃ ಶುಕೌ ಶುಕಾಹ, ಗಜಃ ಗಜೌ ಗಜಾಹ, ವೃಕ್ಷಃ ವೃಕ್ಷೌ ವೃಕ್ಷಾಹ, ಗೋವಿಂದಃ ಗೋವಿಂದೌ ಗೋವಿಂದಾಹ ಅಂತ ಆಗುತ್ತೆ. ಈ ರೀತಿ ಅಕಾರಾಂತ ಶಬ್ದ ಯಾವುದೇ ಇದ್ದರೂ, ದೇವಃ ಅಂತ ಕೊಟ್ಟರೆ ದೇವಃ ದೇವೋ ದೇವಃ, ಬಾಲಕಃ ಕೊಟ್ಟರೆ ಬಾಲಕಃ ಬಾಲಕೌ ಬಾಲಕಃ, ಛಾತ್ರಃ ಛಾತ್ರೋ ಛಾತ್ರಃ, ಪುಲ್ಲಿಂಗ ಎಲ್ಲವೂ ಸಹ ಅಕಾರಾಂತ ಪುಲ್ಲಿಂಗ ಎಲ್ಲ ರಾಮ ಶಬ್ದ ಥರನೇ ಆಗುತ್ತೆ. ಆಮೇಲೆ ಎರಡನೇದು ಆಕಾರಾಂತಹ ಸ್ತ್ರೀಲಿಂಗ ಗೀತಾ ಶಬ್ದ. ನೋಡಿ, ಗೀತಾ ಆಳುವಲ್ಲಿ ಎಂಡಲ್ಲಿ ಆ ಇದೆ, ಅದಕ್ಕೋಸ್ಕರ ನಾವು ಆಕಾರಾಂತಹ ಅಂತ ಹೇಳ್ತೀವಿ. ಆಕಾರದಿಂದ ಎಂಡಾಗಿರುವಂತಹ ಸ್ತ್ರೀಲಿಂಗ ಪದ ಇದು. 3 ಲಿಂಗ ಇದೆ ಅಂತ ಹೇಳಿದ್ನಲ್ವ, ರಾಮ ಪುಲ್ಲಿಂಗ ಗ್ರೂಪಿಗೆ ಸೇರಿದ್ರೆ ಇದು ಸ್ತ್ರೀಲಿಂಗ ಆಗುತ್ತೆ. ಇದು ಫೆಮಿನೈನ್ ಜೆಂಡರ್. ರಾಮ ಅನ್ನೋದು ಮಸ್ಕುಲಿನ್ ಜೆಂಡರ್. ಇಲ್ಲೂ ಅದೇ ಥರ ವಿಭಕ್ತಿ 7 ಕೊಟ್ಟಿದ್ದಾರೆ ಈ ಸೈಡಲ್ಲಿ. ಈ ಕಡೆ ಏಕವಚನ, ದ್ವಿವಚನ, ಬಹುವಚನ ಕೊಟ್ಟಿದ್ದಾರೆ. ಅರ್ಥವನ್ನು ಕೊಟ್ಟಿಲ್ಲ, ಅದನ್ನು ನಾನು ಹೇಳ್ತೀನಿ ನಿಮಗೆ. ಪ್ರಥಮ ವಿಭಕ್ತಿ ಗೀತಾ, ಗೀತೆ, ಗೀತಾಹ. ಗೀತಾ ಅಂದ್ರೇನು? ಪ್ರಥಮ ವಿಭಕ್ತಿ, ಗೀತಾಳು ಅಂತ ಅರ್ಥ. ಗೀತೆ ಇಬ್ಬರು ಗೀತಾಂದಿರು. ಗೀತಾಹ ಅಂದರೆ ಗೀತೆಯಂದಿರು. ಈ 3 ಜನ ಗೀತಾ ಅಂತ ಹೆಸರಿದ್ದವರು ಇದ್ದರೆ ಗೀತಾಹ ಅಂತ ಹೇಳ್ತೀವಿ. ಇಬ್ಬರಿದ್ದರೆ ಗೀತೆ. ಆಮೇಲೆ ದ್ವಿತೀಯ ವಿಭಕ್ತಿ ಗೀತಾಂ, ಗೀತಾಳನ್ನು. ಗೀತೆ ಇಬ್ಬರು ಗೀತೆಯರನ್ನು. ಗೀತಾಹ ಅಂದರೆ ಗೀತೆಯೆಲ್ಲರನ್ನು ಅಂತ ಅನ್ನು ಸೇರಿಸಿ ದ್ವಿತೀಯ ವಿಭಕ್ತಿ ಅರ್ಥವನ್ನು ತಿಳ್ಕೊಳ್ಬೇಕು. ತೃತೀಯ ವಿಭಕ್ತಿ ಗೀತೆಯ, ಗೀತಾಭ್ಯಾಂ, ಗೀತಾಭಿ. ಗೀತಾಳಿಂದ, ಇಬ್ಬರು ಗೀತಾರಿಂದ, ಗೀತಾರಿಂದ ಅಂದರೆ ಎಲ್ಲ ಗೀತರಿಂದ. ಆಮೇಲೆ ಚತುರ್ಥಿ ವಿಭಕ್ತಿ ಗೀತಾಯೈ ಅಂದರೆ ಗೀತಾಳಿಗೆ. ಗೀತಾಭ್ಯಾಂ ಇಬ್ಬರು ಗೀತಾರಿಗೆ. ಗೀತೆ ಎಲ್ಲರಿಂದ, ಎಲ್ಲರಿಗೆ ಅಂತ ಅರ್ಥ ಮಾಡಬೇಕು. ಗೀತಾಭ್ಯ ಬಹುವಚನ. ಪಂಚಮಿ ಗೀತಾಯಾಹ, ಗೀತಾಳ ದೆಸೆಯಿಂದ. ಗೀತರ ದೆಸೆಯಿಂದ. ಗೀತಾಭ್ಯ ಅಂದರೆ ಎಲ್ಲ ಗೀತರ ದೆಸೆಯಿಂದ. ಷಷ್ಠಿ ವಿಭಕ್ತಿ ಗೀತಾಯಾಹ, ಗೀತಾಳ. ಗೀತಾಯೋಹೋ ಇಬ್ಬರು ಗೀತೆಯರ. ಗೀತಾನಾಮ್ ಅಂದರೆ ಎಲ್ಲ ಗೀತೆಯರ. ಆಮೇಲೆ ಸಪ್ತಮಿ ಗೀತಾಯಾಮ್, ಗೀತೆಯಲ್ಲಿ. ಗೀತಾಳಲ್ಲಿ ಒಂದು ಸ್ತ್ರೀಲಿಂಗ ಅಂತ ಇಟ್ಕೊಂಡಾಗ. ಗೀತಯೋಹೋ ಅಂದರೆ ಇಬ್ಬರು ಗೀತಾರಲ್ಲಿ. ಗೀತಾಸು ಅಂದರೆ ಗೀತೆಯಂದಿರಲ್ಲಿ ಅಂತ. ಸಂಬೋಧನ ಹೇ ಗೀತೆ ಅಂದರೆ ಇವಾಗ ದೂರದಲ್ಲಿ ಒಬ್ಬಳು ಗೀತಾ ಅನ್ನೋರನ್ನು ನಾವು ಕರಿಬೇಕು ಅಂದರೆ ಹೇ ಗೀತೆ ಹತ್ರ ಆಗಚ್ಚತು ಅಂತ ಕರಿತೀವಲ್ವ. ಕರೆಯುವಾಗ ಸಂಬೋಧನ ವಿಭಕ್ತಿ ಹೇ ಗೀತೆ. ಹೇ ಇಬ್ಬರು ಗೀತೆಯರು ಸಹ ಬನ್ನಿ ಅಂತ. ಹೇ ಗೀತಾ ಅಂದರೆ ಇಬ್ಬರಿಗಿಂತ ಜಾಸ್ತಿ ಇದ್ದಾಗ ಯೂಸ್ ಮಾಡೋದು. ಈ ರೀತಿ ಅರ್ಥ ತಿಳ್ಕೊಂಡು ಇದನ್ನು 3-4 ಸಲ ಹೇಳಿ 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಹೇಳೋದಕ್ಕೂ ಬರಬೇಕು, ಬರೆಯೋದಕ್ಕೂ ವಿದೌಟ್ ಸೀಯಿಂಗ್ ಬರೆಯೋದಕ್ಕೂ ಕಲ್ತ್ಕೊಳ್ಬೇಕು. ಆಕಾರಾಂತಹ ಸ್ತ್ರೀಲಿಂಗ ಗೀತಾ ಶಬ್ದ. ಗೀತಾ, ಗೀತೆ, ಗೀತಾಹ. ಗೀತಾಂ, ಗೀತೆ, ಗೀತಾಹ.
ಗೀತಯ ಗೀತಾಭ್ಯಾಂ ಗೀತಾಭಿಃ ಗೀತಾಯೈ ಗೀತಾಭ್ಯಾಂ ಗೀತಾಭ್ಯಃ ಗೀತಾಯಾಃ ಗೀತಾಭ್ಯಾಂ ಗೀತಾಭ್ಯಃ ಗೀತಾಯಾಃ ಗೀತಯೋಃ ಗೀತಾನಾಂ ಗೀತಾಯಾಂ ಗೀತಯೋಃ ಗೀತಾಸು ಹೇ ಗೀತೆ ಹೇ ಗೀತೆ ಹೇ ಗೀತಾಃ ಅಂತ ಬಯಾಟ್ ಮಾಡಬೇಕು. ಏವಂ ಏವ ಇದೇ ರೀತಿಯಾಗಿ ಮಾಲಾ ಮಾಲಾ ಅನ್ನೋ ಶಬ್ದನೂ ಅದೇ ಥರ ಆಗುತ್ತೆ. ಮಾಲಾ ಅಂದರೆ ಗಾರ್ಲೆಂಡ್ ಅಂತ ಆಗುತ್ತೆ, ಅಥವಾ ಯಾರಾದರೂ ಒಂದು ಹುಡುಗಿಯರ ಹೆಸರು ಆಗಿರ್ಬೋದು. ಮಾಲಾ ಮಾಲೆ ಮಾಲಾಹ ಅಂತ. ಲತಾ ಅಂತ ಇದ್ದರೆ ಲತಾ ಲತೆ ಲತಾಹ, ಇದು ಗರ್ಲ್ಸ್ ನೇಮು ಇರ್ಬೋದು. ಇಲ್ಲ ಲತಾ ಅಂದರೆ ಕ್ರೀಪರ್ ಅಂತ. ಸೀತಾ ಸೀತಾ ಸೀತೆ ಸೀತಾಹ. ರಮ ನೋಡಿ, ರಾಮ ಬೇರೆ ರಮ ಬೇರೆ. ರಮ ಅಂದರೆ ಆಕಾರ ಅಂತ. ರಮ ರಮೇ ರಮಾಹ. ಮಹಿಳಾ ಮಹಿಳೆ ಮಹಿಳಾಹ, ಅಥವಾ ಬಾಲಿಕಾ ಬಾಲಿಕಾ ಇತ್ಯಾದಯಃ ಆಕಾರಾಂತಾಃ ಸ್ತ್ರೀಲಿಂಗ ಶಬ್ದಾಃ ಜ್ಞೇಯಾಃ. ಇವಾಗ ರಮ ಗೊತ್ತಿದ್ರೆ, ಗೀತಾ ಗೊತ್ತಿದ್ರೆ, ಮಾಲಾ ಲತಾ ಸೀತಾ ಎಲ್ಲವನ್ನು ಬರೀಬೋದು. ಒಂದು ಆಕಾರಾಂತ ಸ್ತ್ರೀಲಿಂಗ ಕಲ್ತ್ಕೊಂಡ್ರೆ ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಅಕಾರಾಂತಃ ನಪುಂಸಕಲಿಂಗಃ ವನ ಶಬ್ದಃ. ಅಕಾರಾಂತ, ವನ ಅಳವಲ್ಲಿ ಅಕಾರ ಇದೆಯಲ್ವಾ, ಅದಿಂದ ಎಂಡಾಗಿದೆ, ಅದಕ್ಕೆ ಅಕಾರಾಂತ. ಇದು ನಪುಂಸಕಲಿಂಗ. ರಾಮನೂ ಅಕಾರಾಂತನೇ, ಆದರೆ ಅದು ಪುಲ್ಲಿಂಗ. ಇದು ನಪುಂಸಕಲಿಂಗ, ನ್ಯೂಟರ್ ಜೆಂಡರ್. ವನ ಶಬ್ದ, ವನ ಅಂದರೆ ಫಾರೆಸ್ಟ್ ಅಂತ ಅರ್ಥ, ಕಾಡು, ವನ ಅರಣ್ಯ. ಇಲ್ಲಿ ಯಥಾ ಪ್ರಕಾರ ವಿಭಕ್ತಿ ಕೊಟ್ಟಿದ್ದಾರೆ. ಈ ಕಡೆ ವಚನ 3 ವಚನಗಳನ್ನು ಕೊಟ್ಟಿದ್ದಾರೆ. ವನಂ ವನೆ ವನಾನಿ. ನೋಡಿ, ವನಂ ಅಂದರೆ ವನವು ಅಂತ ಅರ್ಥ, ಕಾಡು ಅರಣ್ಯವು. ವನೆ ಅಂದರೆ ಇಬ್ಬರು ವನ, 2 ವನಗಳು. ವನಾನಿ ಅಂದರೆ ಹಲವಾರು ವನಗಳು, ಮೆನಿ ಫಾರೆಸ್ಟ್ಸ್. ಆಮೇಲೆ ವನಂ ಅಂದರೆ ವನವನ್ನು. ವನೆ ಅಂದರೆ 2 ವನಗಳನ್ನು. ವನಾನಿ ಅಂದರೆ ಹಲವಾರು ಹಲವಾರು ಅಡವಿಗಳನ್ನು, ಅರಣ್ಯಗಳನ್ನು ಅಂತ ಅರ್ಥ. ವನೇನ ಅಂದರೆ ತೃತೀಯ ವಿಭಕ್ತಿ, ವನದಿಂದ ಅಥವಾ ಕಾಡಿನಿಂದ ಅಂತ ಅರ್ಥ. ವನಾಭ್ಯಾಮ್ ಅಂದರೆ 2 ಕಾಡುಗಳಿಂದ. ವನೆ ಅಂದರೆ ಹಲವಾರು ಕಾಡುಗಳಿಂದ, ಹಲವಾರು ಅರಣ್ಯಗಳಿಂದ. ವನಾಯ ವನಾಭ್ಯಾಮ್ ವನೇಭ್ಯಃ. ವನಾಯ ಅಂದರೆ ವನಕ್ಕೆ ಅಥವಾ ಕಾಡಿಗೆ ಅಥವಾ ಅರಣ್ಯಕ್ಕೆ ಅಂತ ಅರ್ಥ. ವನಾಭ್ಯಾಮ್ ಅಂದರೆ 2 ಅರಣ್ಯಗಳಿಗೆ. ವನೇಭ್ಯಃ ಅಂದರೆ ಹಲವಾರು ವನಗಳಿಗೆ ಅಂತ. ಪಂಚಮಿ ಭಕ್ತಿ, ವನಾತ್ ವನದ ದೆಸೆಯಿಂದ ಅಥವಾ ಕಾಡಿನ ದೆಸೆಯಿಂದ. ವನಾಭ್ಯಾಮ್ ಅಂದರೆ 2 ಕಾಡುಗಳ ದೆಸೆಯಿಂದ. ವನೇಭ್ಯಃ ಅಂದರೆ ಹಲವಾರು ಕಾಡುಗಳ ದೆಸೆಯಿಂದ. ವನಸ್ಯ ವನದ ಅಥವಾ ಕಾಡಿನ, ಅರಣ್ಯದ ಅಂತ ಅರ್ಥ. ವನಯೋಃ ಅಂದರೆ 2 ಅರಣ್ಯಗಳ. ವನಾನಾಮ ಅಂದರೆ ಹಲವಾರು ಅರಣ್ಯಗಳ ಅಂತ. ವನೆ ಅಂದರೆ ವನದಲ್ಲಿ, ಕಾಡಿನಲ್ಲಿ, ಅರಣ್ಯದಲ್ಲಿ ಅಂತ ಅರ್ಥ. ಸಪ್ತಮಿ ವಿಭಕ್ತಿ ಅಲ್ವಾ, ಅಲ್ಲಿ ಸೇರಿಸಿ ಅರ್ಥವನ್ನು ಮಾಡಬೇಕು. ವನಯೋಃ ಅಂದರೆ 2 ವನಗಳಲ್ಲಿ. ವನೇಶು ಅಂದರೆ ಹಲವಾರು ವನಗಳಲ್ಲಿ, ಕಾಡುಗಳಲ್ಲಿ ಅಂತ. ಹೇ ವನ ಅಂದರೆ ಓ ಫಾರೆಸ್ಟ್ ಅಂತ. ಹೇ ವನೆ ಅಂದರೆ ಓ ಅಂದರೆ 2 ಫಾರೆಸ್ಟ್ ಇದ್ದಾಗ ಹೇಳೋದು. ಇದು ಆ್ಯಕ್ಚುಲಿ ನಪುಂಸಕಲಿಂಗದಲ್ಲಿ ಕರೆಯೋ ಅವಶ್ಯಕತೆ ಬರೋದಿಲ್ಲ. ಅದು ಸಂಬೋಧನೆ ವಿಭಕ್ತಿಯಲ್ಲಿ ಹೇಗೆ ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ. ಹೇ ವನಾನಿ. ಇವಾಗ ಒಂದ್ಸಲ ನಾನು ಹೇಳ್ತೀನಿ. ಅಕಾರಾಂತಃ ನಪುಂಸಕಲಿಂಗಃ ವನ ಶಬ್ದಃ. ವನಂ ವನೆ ವನಾನಿ. ವನಂ ವನೆ ವನಾನಿ. ವನೇನ ವನಾಭ್ಯಾಂ ವನೈಃ. ವನಾಯ ವನಾಭ್ಯಾಂ ವನೇಭ್ಯಃ. ವನಾತ್ ವನಾಭ್ಯಾಂ ವನೇಭ್ಯಃ. ವನಸ್ಯ ವನಯೋಃ ವನಾನಾಂ. ವನೇ ವನಯೋಃ ವನೇಷು. ಅಂದರೆ ಇಲ್ಲಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಸೇಮ್ ಇದೆ. ಅದು ಸೆಂಟೆನ್ಸಲ್ಲಿ ನಾವು ನೋಡಿಬಿಟ್ಟು ಪ್ರಥಮ ವಿಭಕ್ತಿ ಇದೆಯೋ ದ್ವಿತೀಯ ವಿಭಕ್ತಿ ಇದೆಯೋ ಅನ್ನೋದನ್ನು ತಿಳ್ಕೊಳ್ಬೇಕು. ಬಟ್ ಬರೆಯುವಾಗ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಫಾರ್ಮ್ಸು ಸೇಮ್ ಇದೆ. ಏವಂ ಏವ ಜ್ಞಾನ ನಗರ ಜಲ ಕಮಲಾದಯಃ ಅಕಾರಾಂತಾಃ ನಪುಂಸಕಲಿಂಗ ಶಬ್ದಾಃ ಜ್ಞೇಯಾಃ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇವಾಗ ವನಂ ಕಲ್ತ್ಕೊಂಡ್ರೆ ನೀವು ಜ್ಞಾನ, ಜ್ಞಾನಂ ಅದನ್ನು ಕಲ್ತ್ಕೊಳ್ಬೋದು. ಜ್ಞಾನ ಅಂದರೆ ನಾಲೆಡ್ಜ್ ಅಂತ. ಜ್ಞಾನಂ ಜ್ಞಾನೇ ಜ್ಞಾನಾನಿ ಆ ಥರ. ಫಲಂ ಫಲಂ ಫಲೇ ಫಲಾನಿ ಫ್ರೂಟ್ಸ್. ನಗರಂ ನಗರಂ ನಗರೇ ನಗರಾನಿ ಅಂದರೆ ನಗರಂ ಅಂದರೆ ಸಿಟಿ ಅಂತ ಅರ್ಥ. ಜಲಂ ಜಲೇ ಜಲಾನಿ ವಾಟರ್. ಕಮಲ ಕಮಲಂ ಕಮಲೆ ಫಲಾನಿ. ಈ ಥರ ನೀವು ವನಂ ಕಲ್ತ್ಕೊಂಡ್ರೆ ಜ್ಞಾನಂ ಫಲಂ ನಗರಂ ಜಲಂ ಕಮಲಂ ಎಲ್ಲ ವರ್ಡ್ಸು ಸೇಮ್ ಇರುತ್ತೆ. ಅಕಾರಾಂತಹ ನಪುಂಸಕಲಿಂಗ ಶಬ್ದ ಜ್ಞೇಯ ಅಂದರೆ ಅವುಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಅರ್ಥ. ನೆಕ್ಸ್ಟು ಇಕಾರಾಂತಹ ಪುಂಲಿಂಗ ಕವಿ ಶಬ್ದ. ನೋಡಿ, ಕವಿ ಹೇಳುವಲ್ಲಿ ಎಂಡಲ್ಲಿ ಇಕಾರ ಇದೆ, ಅದಕ್ಕೋಸ್ಕರ ಇಕಾರಾಂತಹ. ಇದು ಪುಲ್ಲಿಂಗ ಗ್ರೂಪಿಗೆ ಸೇರುತ್ತೆ, ಮಸ್ಕ್ಯುಲಿನ್ ಜೆಂಡರ್. ಕವಿ ಕವಿ ಕವಯ. ಕವಿ ಅಂದರೆ ಕವಿಯು ಅಂತ ಅರ್ಥ.
ಅಂದರೆ ಪೊಯೆಟ್. ಕವಿ ಇಬ್ಬರು ಕವಿಗಳು. ಕವಯ ಅಂದರೆ ಇಬ್ಬರಿಗಿಂತ ಜಾಸ್ತಿ ಕವಿ ಇದ್ದಾಗ ಬರೆಯೋದು. ಕವಿಂ ಕವಿ ಕವೀನ್. ಕವಿಂ ಅಂದರೆ ಕವಿಯನ್ನು. ಕವಿ ಅಂದರೆ ಇಬ್ಬರು ಕವಿಗಳನ್ನು. ಕವೀನ್ ಅಂದರೆ ಹಲವಾರು ಕವಿಗಳನ್ನು ಅಂತ. ಕವಿನಾ ಕವಿಭ್ಯಾಂ ಇಬ್ಬರು ಕವಿಗಳಿಂದ. ಕವಿಭಿಹಿ ಅಂದರೆ ಹಲವಾರು ಕವಿಗಳಿಂದ ಅಂತ ಅರ್ಥ. ಕವಯೇ ಚತುರ್ಥಿ ಭಕ್ತಿ ಕವಿಗೆ ಅಂತ ಅರ್ಥ ಮಾಡಬೇಕು. ಕವಿಭ್ಯಾಮ್ ಅಂದರೆ ಇಬ್ಬರು ಕವಿಗಳಿಗೆ. ಕವಿಭ್ಯ ಅಂದರೆ ಹಲವಾರು ಕವಿಗಳಿಗೆ. ಕವೇಹೇ ಅಂದರೆ ಕವಿಯ ದೆಸೆಯಿಂದ. ಕವಿಭ್ಯಾಮ್ ಅಂದರೆ ಇಬ್ಬರು ಕವಿಗಳ ದೆಸೆಯಿಂದ. ಕವಿಭ್ಯ ಅಂದರೆ ಹಲವಾರು ಕವಿಗಳ ದೆಸೆಯಿಂದ ಅಂತ. ಆಮೇಲೆ ಮತ್ತೆ ಕವೇಹೇ ಅಂತಲೇ ಇದೆ ಸೇಮ್ ಫಾರ್ಮಿಲಿ. ಕವಿಯ ಅಂತ ಅರ್ಥ ಮಾಡಬೇಕು ಷಷ್ಠಿ ಭಕ್ತಿ. ಕವಿ ಇಬ್ಬರು ಕವಿಗಳ. ಕವಿರಾಮ್ ಅಂದರೆ ಹಲವಾರು ಕವಿಗಳ. ಕವೌ ಅಂದರೆ ಕವಿಯಲ್ಲಿ ಅಂತ. ಕವಿಯೋಹ ಅಂದರೆ ಇಬ್ಬರು ಕವಿಗಳಲ್ಲಿ. ಕವಿಶು ಅಂದರೆ ಹಲವಾರು ಕವಿಗಳಲ್ಲಿ. ಹೇ ಕವೇ ಓ ಪೊಯೆಟ್. ಹೇ ಕವಿ ಅಂದರೆ ಓ ಇಬ್ಬರು ಕವಿಗಳೇ ಅಂತ ಅರ್ಥ. ಹೇ ಕವಯ ಅಂದರೆ ಓ ಹಲವಾರು ಕವಿಗಳೇ ಅಂತ ಅರ್ಥ. ಸೊ ಈ ರೀತಿ ಬಾಯಾಟ್ ಮಾಡ್ತಾ ಹೋಗಬೇಕು. ಇಕಾರಾಂತಹ ಪುಂಲಿಂಗ ಕವಿ ಶಬ್ದ. ಕವಿ ಕವಿ ಕವಯ. ಕವಿಂ ಕವಿ ಕವೀನ್. ಕವಿನಾ ಕವಿಭ್ಯಾಂ ಕವಿಭಿಃ. ಕವಯೇ ಕವಿಭ್ಯಾಂ ಕವಿಭ್ಯಃ. ಕವೇಹೇ ಕವಿಭ್ಯಾಂ ಕವಿಭ್ಯಃ. ಕವೇಹೇ ಕವಿಯೋಃ ಕವೀನಾಂ. ಕವೌ ಕವ್ಯೋಃ ಕವಿಷು. ಹೇ ಕವೇ ಹೇ ಕವಿ ಹೇ ಕವಯಃ. ನೋಡಿ, ಎಲ್ಲೂ ಒತ್ತಕ್ಷರ ಇದೆ, ಎಲ್ಲೂ ಅಲ್ಪ ಪ್ರಾಣ ಇದೆ, ಮಹಾಪ್ರಾಣ ಇದೆ, ವಿಸರ್ಗ ಇದೆ. ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಭಾಷೆಯನ್ನು ಕಲಿಬೇಕು. ಏವಂ ಏವ ಇದೇ ರೀತಿಯಾಗಿ ರವಿ ಶಬ್ದ. ರವಿಯನ್ನು ಸಹ ಬರಿಬೋದು. ರವಿ ಅಂದರೆ ಸೂರ್ಯ ಅಂತ ಅರ್ಥ. ಹರಿ ಶಬ್ದವನ್ನು ಸಹ ಬರಿಬೋದು. ಹರಿಹಿ ಹರಿ ಹರಯ. ರವಿಹಿ ರವಿ ರವಯ. ಕಪ್ಯಾದಯ. ಕಪಿಹಿ ಕಪಿ ಕಪಯನೂ ಆಗುತ್ತೆ. ಕಪಿ ಅಂದರೆ ಮಂಕಿ, ಮಂಗ, ಮರ್ಕಟ ಅಂತಲೂ ಹೇಳ್ತೀವಿ. ಇಕಾರಾಂತಹ ಪುಲ್ಲಿಂಗ ಶಬ್ದ ಜ್ಞೇಯ. ಈ ರೀತಿ ಇಕಾರಾಂತ ಪುಲ್ಲಿಂಗ ಶಬ್ದಗಳನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಇಕಾರಾಂತಹ ಸ್ತ್ರೀಲಿಂಗ ಮತಿ ಶಬ್ದ. ಮತಿ ಹೇಳುವಲ್ಲಿ ಎಂಡಲ್ಲಿ ಇಕಾರ ಇದೆ. ಮತಿ ಅಂದರೆ ಬುದ್ಧಿ ಅಂತ ಅರ್ಥ, ಇಂಟೆಲಿಜೆನ್ಸ್ ಅಂತ ಅರ್ಥ. ಮತಿ ಮತಿ ಮತಯ. ಮತಿ ಅಂದರೆ ಬುದ್ಧಿ, ಬುದ್ಧಿಯು ಅಂತ ಅರ್ಥ. ಮತಿ ಅಂದರೆ ಎರಡು ಬುದ್ಧಿಗಳು ಅಂತ. ಮತಯ ಅಂದರೆ ಹಲವಾರು ಬುದ್ಧಿಗಳು. ಮತಿಂ ಮತಿಯನ್ನು ಅಥವಾ ಬುದ್ಧಿಯನ್ನು ಅಂತ ಅರ್ಥ. ಮತಿ ಅಂದರೆ ಎರಡು ಬುದ್ಧಿಯನ್ನು. ಇದು ಅದನ್ನ ಮೀನಿಂಗ್ ಎರಡು ಬುದ್ಧಿ ಮೂರು ಬುದ್ಧಿ ಅಂದರೆ ಅದು ಕನ್ನಡದಲ್ಲಿ ಅಷ್ಟು ಸರಿ ಹೋಗಲ್ಲ. ಬಟ್ ಅನಿವಾರ್ಯ ಆ ಥರ ಅರ್ಥ ತಿಳ್ಕೊಳ್ಳೇಬೇಕಾಗುತ್ತಲ್ವ. ಮತ್ಯ ಅಂದರೆ ಮತಿಯಿಂದ, ಬುದ್ಧಿಯಿಂದ ಅಂತ ಅರ್ಥ. ಮತ್ಯೈ ಮತ್ತು ಮತಯೇ ಎರಡು ಇದೆ. ಚತುರ್ಥಿ ಭಕ್ತಿ ಎರಡು ಫಾರ್ಮನ್ನು ಕೊಟ್ಟಿದ್ದಾರೆ. ಮತ್ಯೈ ಬರೆದ್ರೂ ಸರಿ, ಮತಯೇ ಬರೆದ್ರೂ ಸರಿ. ಮೀನಿಂಗ್ ಏನು ಅಂದರೆ ಮತಿಗೆ ಅಥವಾ ಬುದ್ಧಿಗೆ ಅಂತ ಅರ್ಥ. ಮತ್ಯಾಹ ಮತಿಯ ದೆಸೆಯಿಂದ, ಬುದ್ಧಿಯ ದೆಸೆಯಿಂದ. ಮತೇಹೇನು ಬರಿಬೋದು. ಮತ್ಯಾಹ ಮತಿಯ ದೆಸೆಯಿಂದ ಮತೇಹೆ ಅಂತಲೂ ಬರಿಬೋದು. ಪಂಚಮಿ ಷಷ್ಠಿ ಸೇಮ್ ಫಾರ್ಮನ್ನು ಕೊಟ್ಟಿದ್ದಾರೆ ನೋಡಿ. ಮತ್ಯಾ ಮತಿಭ್ಯಾಂ ಮತಿಭಿಃ. ಮತ್ಯೈ ಮತಿಭ್ಯಾಂ ಮತಿಭ್ಯಃ. ಮತ್ಯಾಹ ಮತಿಭ್ಯಾಂ ಮತಿಭ್ಯಃ. ಮತ್ಯಾಹ ಮತ್ಯೋಃ ಮತೀನಾಂ. ಅದೇ ಥರ ಮತಯೇ ಮತಿಭ್ಯಾಂ ಮತಿಭ್ಯಃ. ಮತೇಹೇ ಮತಿಭ್ಯಾಂ ಮತಿಭ್ಯಃ. ಮತೇಹೇ ಮತ್ಯೋಃ ಮತೀನಾಂ. ಇದು ಫಸ್ಟ್ ಒನ್ನು ಸರಿ, ಸೆಕೆಂಡ್ ಒನ್ನು ಸರಿ. ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಬರೆದ್ರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಮತ್ತು ಎರಡು ಗೊತ್ತಿದ್ದರೆ ಒಳ್ಳೆಯದು. ಮತ್ಯಾಂ ಅಥವಾ ಮತವು ಅಂತ ಸಪ್ತಮಿ ಭಕ್ತಿ. ಮತಿಯಲ್ಲಿ, ಬುದ್ಧಿಯಲ್ಲಿ ಅಂತ ಅರ್ಥ. ಮತ್ಯೋಃ ಮತಿಷು. ಹೇ ಮತೆ ಹೇ ಮತಿ ಹೇ ಮತಯ. ಹೇ ಮತೆ ಅಂದರೆ ಹೇ ಬುದ್ಧಿ ಅಂತ ಅರ್ಥ. ಇಕಾರಾಂತಹ ಸ್ತ್ರೀಲಿಂಗ ಮತಿ ಶಬ್ದ. ಮತಿ ಮತೀ ಮತಯ. ಮತಿಂ ಮತೀ ಮತೀಃ. ಮತ್ಯಾ ಮತಿಭ್ಯಾಂ ಮತಿಭಿಃ. ಮತ್ಯೈ ಮತಯೇ ಮತಿಭ್ಯಾಂ ಮತಿಭ್ಯಃ. ಮತ್ಯಾಹ ಮತೇಹೇ ಮತಿಭ್ಯಾಂ ಮತಿಭ್ಯಃ. ಮತ್ಯಾಹ ಮತೇಹೇ ಮತ್ಯೋಃ ಮತೀನಾಂ. ಮತ್ಯಾಂ ಮತೌ ಮತ್ಯೋಃ ಮತಿಷು. ಹೇ ಮತೆ ಹೇ ಮತಿ ಹೇ ಮತಯಃ. ಏವಂ ಏವ ಇದೇ ರೀತಿ ಕಾಂತಿ ಕಾಂತಿಹಿ ಅಂತ. ಅದೇ ಥರ ಬುದ್ಧಿ. ಕಾಂತಿ ಅಂದರೆ ತೇಜಸ್ಸು, ಬ್ರೈಟ್ನೆಸ್ ಅಂತ ಅರ್ಥ. ಬುದ್ಧಿ ಬುದ್ಧಿ ಅಂದರೆ ಇಂಟೆಲಿಜೆನ್ಸ್. ಹಾಗೆ ಮತಿ ಪರ್ಯಾಯ ಪದ, ಅದು ಸಮಾನಾರ್ಥಕ ಪದ. ಸಿದ್ಧಿ ಸಿದ್ಧಿ ಅಂದರೆ ಸಕ್ಸಸ್.
ಇತ್ಯಾದಯಃ ಇಕಾರಾಂತಾಃ ಸ್ತ್ರೀಲಿಂಗಶಬ್ದಾಃ ಜ್ಞೇಯಾಃ. ಕಾಂತಿಃ ಕಾಂತಿ ಕಾಂತಯಃ, ಬುದ್ಧಿಃ ಬುದ್ಧಿ ಬುದ್ಧಯಃ, ಸಿದ್ಧಿಃ ಸಿದ್ಧಿ ಸಿದ್ಧಯಃ ಈ ಥರ ಫಾರ್ಮನ್ನು ಹೊಂದಿರುತ್ತೆ. ನೆಕ್ಸ್ಟ್ ಇಕಾರಾಂತಃ ನಪುಂಸಕಲಿಂಗಃ ವಾರಿ ಶಬ್ದಃ. ನೋಡಿ ಇಲ್ಲಿ ವಾರಿ ಅವಲು ಇಕಾರಾಂತ ಇದೆ, ಇದು ನಪುಂಸಕಲಿಂಗ ನ್ಯೂಟರ್ ಜೆಂಡರ್. ವಾರಿ ವಾರಿಣಿ ವಾರಿಣಿ. ನೋಡಿ ವಾರಿ ಅಂದರೆ ನೀರು, ವಾಟರ್ ಅಂತ ಅರ್ಥ. ವಾರಿಣಿ ವಾರಿಣಿ ಅಂದರೆ ಎರಡು ನೀರು, ಮೂರು ಎರಡಕ್ಕಿಂತ ಹೆಚ್ಚಿಗೆ ನೀರು ಅಂದರೆ ಅಷ್ಟು ಸರಿ ಹೋಗಲ್ಲ ಮೀನಿಂಗು. ಬಟ್ ಇದು ಟೇಬಲನ್ನು ನೀವು ಕಲ್ತ್ಕೊಳ್ಳೇಬೇಕು. 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಇರುತ್ತೆ ಒಂದು ಟೇಬಲ್ ಬರಲಿ. ವಾರಿ ವಾರಿಣಿ ವಾರಿಣಿ. ನೋಡಿ ರೀ ಹ್ರಸ್ವ ಇದೆ, ನೀ ದೀರ್ಘ ಇದೆ. ಇಲ್ಲಿ ರೀ ದೀರ್ಘ ಇದೆ, ನೀ ಹ್ರಸ್ವ ಇದೆ. ಅದೆಲ್ಲ ಅಬ್ಸರ್ವ್ ಮಾಡಬೇಕು. ವಾರಿ ವಾರಿಣಿ ವಾರಿಣಿ ಪ್ರಥಮ ದ್ವಿತೀಯ ಸೇಮ್ ಫಾರ್ಮನ್ನು ಹೊಂದಿರುತ್ತೆ. ಅಂದರೆ ಇಲ್ಲಿ ನೀರನ್ನು ಅಂತ ಅರ್ಥ ಮಾಡಬೇಕು, ಇಲ್ಲಿ ನೀರು ಅಂತ ಅರ್ಥ ಮಾಡಬೇಕು. ವಾರಿಣ ಅಂದರೆ ನೀರಿನಿಂದ ಅಂತ. ವಾರಿಭ್ಯಾಮ್ ವಾರಿಣೆ ಅಂದರೆ ನೀರಿಗೆ ಅಂತ. ವಾರಿಭ್ಯಾಮ್ ವಾರಿಭ್ಯಃ. ವಾರಿಣಃ ನೀರಿನ ದೆಸೆಯಿಂದ. ವಾರಿಭ್ಯಾಮ್ ವಾರಿಭ್ಯಃ. ವಾರಿಣಃ ನೀರಿನ. ವಾರಿಣೋಃ ವಾರೀಣಾಂ. ವಾರಿಣಿ ವಾರಿಣೋಃ ವಾರಿಷು. ವಾರಿಣಿ ಅಂದರೆ ನೀರಿನಲ್ಲಿ ಅಂತ ಅರ್ಥ. ಹೇ ವಾರಿ ಅಂದರೆ ಹೇ ನೀರೇ. ಹೇ ವಾರೇನೂ ಆಗುತ್ತೆ, ವಾರೀನೂ ಇರುತ್ತೆ. 2 ಫಾರ್ಮ್ ಇದೆ ಇಲ್ಲಿ ಸಪ್ತಮಿ ಸಂಬೋಧನ. ಇಕಾರಾಂತಃ ನಪುಂಸಕಲಿಂಗಃ ವಾರಿ ಶಬ್ದಃ. ವಾರಿ ವಾರಿಣಿ ವಾರೀಣಿ. ವಾರಿ ವಾರಿಣಿ ವಾರೀಣಿ. ವಾರಿಣ ವಾರಿಭ್ಯಾಂ ವಾರಿಭಿಃ. ವಾರಿಣೆ ವಾರಿಭ್ಯಾಂ ವಾರಿಭ್ಯಃ. ವಾರಿಣಃ ವಾರಿಭ್ಯಾಂ ವಾರಿಭ್ಯಃ. ವಾರಿಣಃ ವಾರಿಣೋಃ ವಾರೀಣಾಂ. ವಾರಿಣಿ ವಾರಿಣೋಃ ವಾರಿಷು. ಹೇ ವಾರಿ ಹೇ ವಾರೆ ಹೇ ವಾರಿಣಿ ಹೇ ವಾರೀಣಿ. ಏವಮೇವ ಅಕ್ಷಿದದ್ಯಾದಯಃ ಇಕಾರಾಂತಾಃ ನಪುಂಸಕಲಿಂಗಶಬ್ದಾಃ ಜ್ಞೇಯಾಃ. ಅಂದರೆ ಅಕ್ಷಿ ಅಕ್ಷಿಣಿ ಅಕ್ಷಿಣಿ ಅಂತ ಬರುತ್ತೆ. ಅಕ್ಷಿ ಅಂದರೆ ಕಣ್ಣು ಅಂತ ಅರ್ಥ. ಅದೇ ಥರ ದದಿ ದದಿ ಅಂದರೆ ಮೊಸರು ಅಂತ ಅರ್ಥ. ದದಿ ದದಿನಿ ದದೀನಿ ಅಂತ ಬರುತ್ತೆ. ಈ ರೀತಿ ಆ ವರ್ಡ್ಸನ್ನು ಸಹ ನೀವು ಟೇಬಲ್ ಸಹ ಕಲ್ತ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟ್ ಒನ್ನು ಉಕಾರಾಂತಃ ಪುಂಲಿಂಗಃ ಗುರು ಶಬ್ದಃ. ಉಕಾರ ಅಂತ ಇದು. ಇವಾಗ ಅಕಾರ ಅಂತ ಕಲ್ತ್ಕೊಂಡ್ರಿ, ಆಕಾರ ಅಂತ ಕಲ್ತ್ಕೊಂಡ್ರಿ, ಇಕಾರ ಅಂತ ಕಲ್ತ್ಕೊಂಡ್ರಿ. ಇವಾಗ ನೋಡಿ ಗುರು ಅಳವಲ್ಲಿ ಎಂಡಲ್ಲಿ ಹೂ ಇದೆಯಲ್ವಾ, ಅದಕ್ಕೋಸ್ಕರ ಉಕಾರ. ಇದು ಪುಲ್ಲಿಂಗ ಗ್ರೂಪಿಗೆ ಸೇರುತ್ತೆ. ಗುರುಹು ಗುರು ಗುರವಃ. ಗುರುಹು ಅಂದರೆ ಗುರುವು ಅಂತ ಅರ್ಥ. ಗುರುಗಳು. ಗುರು ಅಂದರೆ ಇಬ್ಬರು ಗುರುಗಳು. ಗುರವಃ ಅಂದರೆ ಹಲವಾರು ಗುರುಗಳು ಅಂತ. ಗುರು ಅಂದರೆ ಗುರುಗಳನ್ನು ಅಂತ. ಗುರು ಅಂದರೆ ಇಬ್ಬರು ಗುರುಗಳನ್ನು. ಗುರುವನಂದರೆ ಹಲವಾರು ಗುರುಗಳನ್ನು. ಗುರುಣ ಗುರುಗಳಿಂದ. ಗುರುಭ್ಯಾಮ್ ಅಂದರೆ ಇಬ್ಬರು ಗುರುಗಳಿಂದ. ಗುರುಭಿಹಿ ಅಂದರೆ ಹಲವಾರು ಗುರುಗಳಿಂದ. ಗುರವೇ ಅಂದರೆ ಗುರುಗಳಿಗೆ. ಗುರುಭ್ಯಾಮ್ ಅಂದರೆ ಇಬ್ಬರು ಗುರುಗಳಿಗೆ. ಗುರುಭ್ಯಃ ಅಂದರೆ ಹಲವಾರು ಗುರುಗಳಿಗೆ. ಗುರೋಹೋ ಗುರುಗಳ ದೆಸೆಯಿಂದ. ಗುರುಭ್ಯಾಮ್ ಇಬ್ಬರು ಗುರುಗಳ ದೆಸೆಯಿಂದ. ಗುರುಭ್ಯಃ ಅಂದರೆ ಹಲವಾರು ಗುರುಗಳ ದೆಸೆಯಿಂದ. ಗುರೋಹೋ ಅಂದರೆ ಗುರುಗಳ. ಗುರುವೋಹೋ ಅಂದರೆ ಇಬ್ಬರು ಗುರುಗಳ. ಗುರುನಾಮ್ ಅಂದರೆ ಹಲವಾರು ಗುರುಗಳ ಅಂತ ಅರ್ಥ. ಗುರವು ಅಂದರೆ ಗುರುಗಳಲ್ಲಿ. ಗುರುವೋಹೋ ಅಂದರೆ ಇಬ್ಬರು ಗುರುಗಳಲ್ಲಿ. ಗುರುಷು ಅಂದರೆ ಹಲವಾರು ಗುರುಗಳಲ್ಲಿ. ಹೇ ಗುರೋ ಹೇ ಗುರುಗಳೇ ಅಂದರೆ ಇವಾಗ ಗುರುಗಳೆಲ್ಲ ಹೋಗ್ತಾ ಇದ್ದರೆ ಅವರನ್ನು ಕರಿಬೇಕು ಅಂದರೆ ಹೇ ಗುರು ಹತ್ರ ಆಗಚ್ಚತು ಅಂತ ಹೇಳ್ತೀವಲ್ವ. ಹೇ ಗುರು ಹೇ ಇಬ್ಬರು ಗುರುಗಳೇ, ಹೇ ಹಲವಾರು ಗುರುಗಳೇ ಅಂತ ಅರ್ಥ. ಇದೆಲ್ಲ ಮೀನಿಂಗು. ಉಕಾರಾಂತಃ ಪುಲ್ಲಿಂಗಃ ಗುರು ಶಬ್ದಃ. ಗುರುಃ ಗುರು ಗುರವಃ. ಗುರುಂ ಗುರು ಗುರೂನ್. ಗುರುಣ ಗುರುಭ್ಯಾಂ ಗುರುಭಿಃ. ಗುರವೇ ಗುರುಭ್ಯಾಂ ಗುರುಭ್ಯಃ. ಗುರೋಃ ಗುರುಭ್ಯಾಂ ಗುರುಭ್ಯಃ. ಗುರೋಃ ಗುರ್ವೋಃ ಗುರೂಣಾಂ. ಗುರೌ ಗುರ್ವೋಃ ಗುರುಷು. ಹೇ ಗುರೋ ಹೇ ಗುರು ಹೇ ಗುರವಃ. ಏವಮೇವ ಇದೇ ರೀತಿ ಭಾನು ಶಬ್ದ. ಭಾನು ಭಾನು ಭಾನವಃ ಅಂತ. ಭಾನು ಅಂದರೆ ಸೂರ್ಯ ಅಂತ ಅರ್ಥ. ಶಂಭು ಶಂಭು ಶಂಭವಃ ಅಂತ ಒಂದು ಲಾರ್ಡ್ ಶಿವ. ಮನು ಮನವಃ ಅಂತ. ಸಾಧು ಸಾಧವಃ. ಸಾಧು ಧಾತ್ವಾದಯ ಇವೆಲ್ಲ
ಉಕಾರಾಂತಹ ಪುಲ್ಲಿಂಗ ಶಬ್ದ ಜ್ಞೇಯ ಇವೆಲ್ಲವುಗಳನ್ನು ಧಾತ್ವಾದಯ ಅಂದರೆ ಧಾತು ಧಾತವ ಅಂತ ವರ್ಬ್ ರೂಟ್. ಇವೆಲ್ಲವೂ ಉಕಾರಾಂತ ಶಬ್ದ. ಇವೆಲ್ಲವನ್ನು ಸಹ ಇದೇ ರೀತಿ ಗುರು ಶಬ್ದ ಥರನೇ ನೀವು ಬರೀಬೋದು. ಗುರು ಶಬ್ದ ಕಲ್ತ್ಕೊಂಡ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರೋ ಎಲ್ಲ ಶಬ್ದಗಳನ್ನು ಸಹ ಕಲಿಬೋದು ಅಂತ ಹೇಳಿದ್ದಾರೆ. ಅದ್ಯತನ ಪಾಠ ಸಮಾಪ್ತ. ಇಲ್ಲಿಗೆ ಇವತ್ತಿನ ಪಾಠ, ಈ 4ನೇ ಪಾಠ ನಾಮಪದ ಅನ್ನೋ ಪಾಠ ಮುಕ್ತಾಯವಾಗಿದೆ. ಪರೀಕ್ಷೆ ಹತ್ತಿರ ಬಂದಿರೋದ್ರಿಂದ ತಾವೆಲ್ಲ ಪದೇ ಪದೇ ಈ ಯೂಟ್ಯೂಬ್ ಚಾನಲನ್ನು ನೋಡಿ, ಅಂದರೆ ಬೇರೆ ಬೇರೆ ಸಿನಿಮಾ ಧಾರಾವಾಹಿ ನೋಡೋ ಬದಲು, ಸ್ಪೋರ್ಟ್ಸ್ ಚಾನಲು ಇವುಗಳನ್ನೆಲ್ಲ ನೋಡೋ ಬದಲು ನೀವು ಈ ಪಾಠಗಳನ್ನು ನೋಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡಿಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಇವತ್ತಿನ ಪಾಠವನ್ನು ಮುಗಿಸ್ತೀನಿ. ಈ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ.